ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಉಜ್ಜನಕೊಪ್ಪ ಗ್ರಾಮದಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿದೆ ಅಕ್ರಮ ಮರಳು ಹಗಲು ರಾತ್ರಿ ಅನ್ನದೇ ರಾಜಾರೋಷವಾಗಿ ಅಕ್ರಮವಾಗಿ ಮರಳು ದಂಧೆ ನಡೆಯುತ್ತಿದ್ದರೂ ಅಧಿಕಾರಿಗಳು ಸುಮ್ಮನೆ ಹಾಕಿದ್ದಾರೆ ಎಂಬ ಪ್ರಶ್ನೆ ಸಾರ್ವಜನಿಕರು ಅಧಿಕಾರಿಗಳನ್ನ ಅನುಮಾನದಿಂದ ನೋಡುವಂತಾಗಿದೆ. ಅಕ್ರಮ ಮರಳು ದಂಧೆ ಬಗ್ಗೆ ರಾಮದುರ್ಗ ತಾಲೂಕು ಆಡಳಿತಕ್ಕೆ ಸುಳಿವೇ ಇಲ್ಲವೇ ಅಥವಾ ಎಲ್ಲ ಗೊತ್ತಿದ್ದು ತಾಲೂಕು ಆಡಳಿತ ಸುಮ್ಮನೆದೆಯಾ? ಈ ವರದಿಯನ್ನು ನೋಡಿದ ಮೇಲಾದರೂ ಸಂಬಂಧಿಸಿದ ಅಧಿಕಾರಿಗಳು ಅಕ್ರಮ ಮರಳುಗಾರಿಕೆ ದಂಧೆಯನ್ನ ನಿಲ್ಲಿಸುತ್ತಾರಾ ಅಂತ ಕಾದು ನೋಡಬೇಕಷ್ಟೇ. ಅಂತ ಚಂದ ಬೆಳೆಗಳಿರುವಂತಹ ಒಂದು ಫಲವತ್ತತೆ ಭೂಮಿಯಲ್ಲಿ ಇವರು ಇಂಥ ಅಕ್ರಮ ಗಣಿಗಾರಿಕೆಗಳನ್ನ ಮಾಡ್ತಾ ಇರೋದು ನೋಡಿದ್ರೆ, ಈ ಮರಳು ಸಾಗಾಣಿಕೆಗಳು ನೋಡಿದ್ರೆ ಇವರು ಹಗಲಿ ರಾತ್ರಿ ಅನ್ನೋದೇ ಇವತ್ತು ಹೊತ್ತು ಮುಳುಗಿದ್ರೆ ಸಾಕು ಜನರ ನಿದ್ದೆಗಿಡಿಸುವಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಹೊತ್ತು ಮುಳುಗಿದ್ರೆ ಇವತ್ತು ಜನರ ಯಾವುದೇ ರೀತಿಯಾಗಿ ಗ್ರಾಮಗಳಲ್ಲಿ ಯಾವುದೇ ಇವತ್ತು ಜನ ಏನೋ ಬೇಸತ್ತು ಬಂದು ಸಂಜೆವರೆಗೆ ಕೂಲಿ ಮಾಡಿ ಸಂಜೆಗೆ ಬೇಸತ್ತು ಬಂದು ಮಲಗ್ತೀನಿ ಅಂತಂದ್ರೆ ಅವ್ರ ನಿದ್ದೆಗಿಡಿಸುವಂತ ಒಂದು ಕೆಲಸ ಈ ಅಕ್ರಮ ಒಂದು ಮರಳು ಸಾಗಾಣಿಕೆದವ್ರು ಮಾಡ್ತಾ ಇದ್ದಾರೆ. ಹೆಂಗಂತ ಕೇಳಿದ್ರೆ ಇವತ್ತು ಹೊತ್ತು ಮುಳುಗಿದ್ರೆ ಸಾಕು, ರಾತ್ರಿ ಆದ್ರೆ ಸಾಕು ಅಕ್ರಮವಾಗಿ ಸಾಗಾಣಿಕೆ ಮಾಡೋದ್ರ ಜೊತೆಗೆ ಇಲ್ಲ ಸ್ಥಳೀಯ ಅಧಿಕಾರಿಗಳನ್ನ ಒಂದು ಶಾಮೀಲ್ ಇಟ್ಕೊಂಡು ಸ್ಥಳೀಯ ಅಧಿಕಾರಿಗಳಿಗೆ ಅವ್ರೇನು ಹಿಂಬಾಗಿಲನ್ನು ಓಪನ್ ಇಟ್ಕೊಂಡು ಇವತ್ತು ಇವ್ರು ನೋಡ್ತಿರೋದು ಹೆಂಗೆ ಇವತ್ತು ರಾಜ್ಯಾರೋಷವಾಗಿ ರಾತ್ರಿ ಆದ್ರೆ ಸಾಕು ಇವ್ರು ಸದ್ದನ್ನು ಸ್ಟಾರ್ಟ್ ಮಾಡ್ಕೊಂಡ್ ಬಿಡ್ತಾರೆ. ರಾತ್ರಿ ಆದ್ರೆ ಸಾಕು ಇವತ್ತು ಇವರು ಈ ರಾಜಕೀಯದವರ ಒಂದು ಕೈಗೊಂಬೆಗಳಾಗಿ ಇವತ್ತು ಈ ರಾಜಕೀಯದವರ ಇಂಪ್ಲಾನ್ಸ್ಗಳು ಕೂಡ ಇದರಲ್ಲಿ ಇರ್ಬೋದು. ಯಾಕಂದ್ರೆ ರಾಜಕೀಯ ಪ್ರತಿನಿಧಿಗಳು ಇದ್ರ ಬಗ್ಗೆ ಧ್ವನಿ ಎತ್ತಬೇಕಾಗಿತ್ತು. ಇವತ್ತು ಯಾಕೆ ಅವರು ಧ್ವನಿ ಎತ್ತಾ ಇಲ್ಲ ಅಂತ ಕೇಳಿದ್ರೆ ಅವರು ಕೂಡ ಇದರಲ್ಲಿ ಶಾಮೀಲಾಗಿರ್ಬೋದು. ಯಾಕಂದ್ರೆ ರಾಜಕೀಯ ವ್ಯಕ್ತಿಗಳ ಇವತ್ತು ಫಲವತ್ತತೆ ಆಗಿರುವಂತಹ ಈ ಮಣ್ಣಿನ ಹುಡ್ಕೊಂಡು ಹೋಗೋದಕ್ಕೆ ಇವರು ಬಿಡಬಾರ್ದಾಗಿತ್ತು. ಆದ್ರೂ ಕೂಡ ರಾಜಕೀಯ ವ್ಯಕ್ತಿಗಳು ಇಂಥಕ್ಕೆಲ್ಲ ಸಪೋರ್ಟ್ ಮಾಡ್ತಾ ಇರ್ತಂದ್ರೆ ಒಂದ್ಸರಿ ಅವ್ರಿಗೆ ಚಿಮಾರಿಸಬೇಕಾಗ್ತದೆ. ಯಾಕಂದ್ರೆ ನೋಡ್ತಿರ್ಬೋದು ಹೆಂಗಿದೆ ಅಂತ ನೋಡಿ, ಇವು ಹೊತ್ತು ಮುಳುಗಿದ್ರೆ ಸಾಕು ಇವ್ರು ಪ್ರತಿದಿನ ಇದು ಎಷ್ಟೋ ವರ್ಷಗಳಿಂದ ನಡ್ಕೊಂಡು ಬಂದು ಎಷ್ಟೋ ದಿನಗಳಿಂದ ನಡ್ಕೊಂಡು ಬಂದು ಸಹಿತ ಇಲ್ಲಿ ಸ್ಥಳೀಯ ಅಧಿಕಾರಿಗಳು ಇದ್ರ ಬಗ್ಗೆ ಯಾವುದೇ ರೀತಿಯ ಕ್ರಮ ಕೈಗೊಳ್ತಲ್ಲ. 8 ದಿವಸ ಹಿಂದ್ಗಡೆ ನಮ್ಮ MR ವಾಹಿನಿಯಿಂದ ಇವತ್ತು AC ಆಗಿರ್ಬೋದು, ತಹಶೀಲ್ದಾರ್ ಆಗಿರ್ಬೋದು, ಇವತ್ತು ಸ್ಥಳೀಯ ಒಬ್ಬ ಗ್ರಾಮ ಲೆಕ್ಕಾಧಿಕಾರಿನ ಹಿಡ್ಕೊಂಡು ನಾವು ಕರೆ ಮಾಡಿದ್ದೀವಿ. ಪ್ರತಿಯೊಬ್ಬರಿಗೆ ಇಂಚಿಂಚು ಮಾಹಿತಿಗಳನ್ನ ನೀಡಿದ್ದೀವಿ. ಪ್ರತಿಯೊಬ್ಬ ಅಧಿಕಾರಿ ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನೋದಕ್ಕೆ ನಾನು ಇವತ್ತು ಅದನ್ನ ಸ್ಪಷ್ಟಪಡಿಸ್ತಾ ಇದ್ದೀನಿ. 8 ದಿನಗಳಿಂದ ನಿರಂತರವಾಗಿ ನಾವು ಕೆಲಸವನ್ನ ಮುಂದುವರಿಸಿದ್ದೀವಿ. ಆದರೂ ಸಹಿತ ಇಲ್ಲಿನ ಅಧಿಕಾರಿಗಳು ಯಾವುದೇ ರೀತಿಯಾಗಿ ಕ್ರಮ ಕೈಗೊಳ್ತಾ ಇಲ್ಲ ಅಂತಂದ್ರೆ ಇದರಲ್ಲಿ ಏನೋ ಅದೊಂದು ದೊಡ್ಡ ಒಂದು ಪಾತ್ರ ಇರ್ಬೋದು ಅಂತ ಅನಿಸುತ್ತೆ. ಕ್ಯಾಮರಾ ಪರ್ಸನ್ ಲಕ್ಷ್ಮಣ್ ಜೊತೆ ರವೀಂದ್ರ ಮಣಿ, ಹೀರೋ ರಿಪೋರ್ಟ್, ಬೆಂಗಳೂರು.